ಈ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಇನ್ ಜನರಲ್ ಸೌಂದರ್ಯ ಸಾಧನಗಳು ಏನೇನಿದೆ ಅಂತ, ಯಾಕೆಂದರೆ ನಮಗೆ ಕಾಸ್ಮೆಟಿಕ್ಸು ನಾವು ತುಂಬ ನೋಡ್ತೀವಿ. ಲಿಪ್ಸ್ಟಿಕ್ ಇರ್ಬೋದು, ಮೇಕಪ್ ಇರ್ಬೋದು, ಮತ್ತು ಎನ್ಹ್ಯಾನ್ಸ್ಮೆಂಟ್ಸ್ಗಳು ಎಷ್ಟೊಷ್ಟೊಂದೆಲ್ಲ ಇದೆ. ಹೇರ್ ಎನ್ಹ್ಯಾನ್ಸ್ಮೆಂಟ್ ಇರ್ಬೋದು, ಅಥವಾ ಸ್ಕಿನ್ ಎನ್ಹ್ಯಾನ್ಸ್ಮೆಂಟ್ ಇರ್ಬೋದು, ಅದಕ್ಕೊಂದು ಸರ್ಜರಿ ಮಾಡೋದು, ಶೇಪ್ ಚೇಂಜ್ ಮಾಡೋದು ತುಂಬ ಬಂದಿದೆ ಇವಾಗ. ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಏನೇನು ಮಾಡಬಹುದು ಎಲ್ಲದಕ್ಕೂ ಈ ಅಲೋಪತಿ ಮೆಡಿಸಿನ್ ಇರ್ಬೋದು, ಸರ್ಜರಿ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಕಾಸ್ಮೆಟಿಕ್ ಥೆರಪಿನೇ ಇದೆ. ಅದೇ ಥರ ನಮ್ಮ ಶಾಸ್ತ್ರದಲ್ಲಿ ಏನಿದೆ, ಆಯುರ್ವೇದ ಶಾಸ್ತ್ರದಲ್ಲಿ? ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ನೋಡೋ ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳಿದ್ರೆ ಯಾವುದು, ಅದು ಸ್ಕಿನ್. ಹಾಗಾಗಿ ಲಾರ್ಜೆಸ್ಟ್ ಆರ್ಗನ್ ಅಂತ ಆದಮೇಲೆ ಅದಕ್ಕೆ ಆಯುರ್ವೇದದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಈ ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳಿದಾಗ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅದು ಕಾಣಿಸ್ಕೊಳ್ಳುವಂತಹ ಒಂದು ಆರ್ಗನ್. ಅಂದರೆ ಪೂರ್ತಿ ಶರೀರ ಆಲ್ಮೋಸ್ಟ್ ಕಾಣುತ್ತೆ ನಮಗೆ, ಬಟ್ ನಾವು ಅದನ್ನು ಒಂದಷ್ಟನ್ನು ಕವರ್ ಮಾಡ್ಕೊಳ್ತೀವಿ, ಒಂದಷ್ಟನ್ನು ಕವರ್ ಮಾಡ್ಕೊಳ್ಳಲ್ಲ. ಯಾವ ಆರ್ಗನ್ಸು ನಾವು ಅಂದರೆ ಯಾವ ಸ್ಕಿನ್ ಪಾರ್ಟನ್ನು ನಾವು ಕವರ್ ಮಾಡ್ಕೊಳ್ತಿಲ್ವೋ ಅಥವಾ ಅದನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತೀವೋ ಅದು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಆಸೆ. ಅದು ಈಗ ಅಂತಲ್ಲ, ನೀವು ಪುರಾಣದ ಕಥೆಗಳಲ್ಲಿ ನೋಡಿದ್ರೂ ಕೂಡ ಸೌಂದರ್ಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಎಷ್ಟೊಂದು ಪೌರಾಣಿಕ ಕಥೆಗಳು ಶುರುವಾಗದೆ ಈ ಸೌಂದರ್ಯದ ಒಂದು ಪಾಯಿಂಟಿಂದ, ಈವನ್ ಋಷಿಮುನಿಗಳಿಗೂ ಕೂಡ ಆ ಒಂದು ಸಂದರ್ಭದಲ್ಲಿ ನೋಡಿದ್ರೆ ಸಾಕಷ್ಟು ವಿಚಾರಗಳಲ್ಲಿ ಈ ಸೌಂದರ್ಯ ಅನ್ನೋದು ಬಹಳ ಮುಖ್ಯವಾದಂತಹ ಇದು. ಅದು ಹೆಂಗಸರಿಗಾಗಿರ್ಬೋದು, ಗಂಡಸರಾಗಿರ್ಬೋದು, ಇಬ್ರಿಗೂ ಅನ್ವಯಿಸುತ್ತೆ. ಸೊ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಅಂದರೆ ಈ ಚಿಕಿತ್ಸೆ ಅಂದರೆ ನೀವು ಹೇಳಿದ್ರಿ ಈಗ ಚೆನ್ನಾಗಿ ಕಾಣಬೇಕು ಅಂತ ಆದರೆ ಚೆನ್ನಾಗಿ ಕಾಣೋದು ಅನ್ನೋವಂಥದ್ದು ಎರಡು ಅಂಶ. ಒಂದು ಸೌಂದರ್ಯ ಅಂತ ಹೇಳ್ತೀವಿ. ಅಂದರೆ ಸೌಂದರ್ಯ ಅನ್ನೋ ಶಬ್ದವನ್ನು ನಾವು ಬಳಸೋದಾದರೆ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯ ಅಂತ ಎರಡು ರೀತಿ ಅಂತ ಹೇಳ್ತೀವಿ. ನಾವು ನೋಡೋಕ್ಕೆ ಅದಂದರೆ ಚೆನ್ನಾಗಿ ಕಾಣಬೇಕು, ಪ್ರೆಸೆಂಟೇಬಲ್ ಆಗಿರಬೇಕಾ ಅಥವಾ ಸುಂದರವಾಗಿರಬೇಕಾ ಅನ್ನೋವಂಥದ್ದು ಎರಡು ಅಂಶ ಬರುತ್ತೆ. ಈಗ ಎಲ್ಲರೂ ಹೇಗಾರೋ ಇರಲಿ, ಅಂದರೆ ಕಪ್ಪಗಿರಲಿ, ಬಿಳಿಗಿರಲಿ, ಅಥವಾ ಬೇರೆ ಬೇರೆ ಚರ್ಮದ ಒಂದು ಬಣ್ಣ ಇರುತ್ತೆ ನಮಗೆ, ನಮ್ಮ ಚರ್ಮದ ಒಂದು ಟೆಕ್ಸ್ಚರ್ ಬೇರೆ ಬೇರೆ ರೀತಿ ಇರುತ್ತೆ. ಅದಕ್ಕೆ ನಮ್ಮ ಪ್ರಕೃತಿಯೂ ಕಾರಣ. ಅಂದರೆ ಈಗ ವಾತ ಪ್ರಕೃತಿ ಇರೋರಿಗೆ ಯೂಶಲಿ ರೂಕ್ಷ ಶರೀರ ಅಂತ ಹೇಳ್ತೀವಿ, ಅಂದರೆ ರೂಕ್ಷ ಕಾಯ. ಹಾಗಾಗಿ ರೂಕ್ಷ ಅಂದರೆ ಸ್ವಲ್ಪ ಡ್ರೈ ಇದ್ದೇ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಕಪ್ಪಗಾಗೋದು ಬಹಳ ಸಹಜ, ಬೇಗ ಟ್ಯಾನ್ ಆಗುತ್ತೆ ವಾತ ಪ್ರಕೃತಿ ಇರೋರಿಗೆ. ಅದೇ ಪಿತ್ತ ಪ್ರಕೃತಿ ಇರೋರಿಗೆ ಬೇಗ ರೆಡ್ಡಿಶ್ ಆಗುತ್ತೆ. ಯಾಕೆಂದ್ರೆ ಅವ್ರು ಬಿಸಿಲಿಗೆ ಹೋಗಿದ ತಕ್ಷಣ ಕೆಂಪಾಗ್ಬಿಡ್ತಾರೆ, ಅಥವಾ ಸಿಟ್ಟು ಬಂದಿದ ತಕ್ಷಣ ಕೆಂಪಾಗೋಗ್ತಾರೆ. ಸೊ ಅದು ಪಿತ್ತ ಪ್ರಕೃತಿಯ ಲಕ್ಷಣ. ಅದೇ ಬೆಳ್ಳಿಗೆ ಇರಬಹುದು ಅಥವಾ ಕಪ್ಪಗೂ ಇರ್ಬೋದು, ಆದರೆ ಅವ್ರಿಗೆ ಸ್ಕಿನ್ ಇರಿಟೇಷನ್ ಸ್ವಲ್ಪ ಬೇಗ ಆಗುತ್ತೆ, ಕೆಂಪಗಾಗುವಂಥದ್ದು ಜಾಸ್ತಿ ಆಗುತ್ತೆ. ಅದೇ ಕಫ ಪ್ರಕೃತಿ ಇರೋರಿಗೆ ಇಚ್ಚಿಂಗ್ ಆಗುವಂಥದ್ದು ಜಾಸ್ತಿ ಇರುತ್ತೆ, ಬೇಗ ಅಲರ್ಜೀಸು ಆ ಥರದ್ದೆಲ್ಲ ಆಗಬಹುದು. ಸೊ ಈ ರೀತಿಯಾದಂತಹ ಪ್ರಕೃತಿ ಸಹಜವಾಗಿ, ಅಂದರೆ ಪ್ರಕೃತಿ ಸಹಜ ಅಂದರೆ ಅವರ ಪ್ರಕೃತಿ, ಅಂದರೆ ವಾತ ಪಿತ್ತ ಮತ್ತು ಶ್ಲೇಷ್ಮ ಪ್ರಕೃತಿಯವರು ಯಾವ ರೀತಿ ಇರ್ತಾರೋ ಬೈ ಡಿಫಾಲ್ಟ್ ಸ್ವಲ್ಪ ಟೆಂಡೆನ್ಸಿ ಇದ್ದೇ ಇರುತ್ತೆ ಅವ್ರಿಗೆ. ಆ ಬಣ್ಣ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ಈ ರೀತಿಯಾದಂಥದ್ದು ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಆದರೆ ಇವೆಲ್ಲ ಇಟ್ಕೊಂಡು ಕೂಡ ಬೈ ಹ್ಯಾವಿಂಗ್ ಆಲ್ ದೀಸ್ ಇಂಬ್ಯಾಲೆನ್ಸಸ್ ಯು ಕ್ಯಾನ್ ಹ್ಯಾವ್ ಅ ಪ್ರೆಸೆಂಟಬಲ್ ಲುಕ್. ಅಂದರೆ ನೀವು ಚೆನ್ನಾಗಿ ಕಾಣಬಹುದು. ವಾತ ಪ್ರಕೃತಿಯವರು ಚೆನ್ನಾಗಿರೋರು ಇದ್ದಾರೆ, ಪಿತ್ತ ಪ್ರಕೃತಿಯವರು ಚೆನ್ನಾಗಿ ಕಾಣಿಸೋರು ಇದ್ದಾರೆ, ಶ್ಲೇಷ್ಮ ಪ್ರಕೃತಿಯವರು ಇರ್ತಾರೆ. ನಮಗೆ ವೈಟ್ ಬ್ಯೂಟೀಸು ಇದ್ದಾರೆ, ಬ್ಲ್ಯಾಕ್ ಬ್ಯೂಟಿನೂ ಇದ್ದಾರೆ ಅಲ್ವಾ. ಹಾಗಾಗಿ ಇನ್ಫ್ಯಾಕ್ಟ್ ಅದು ತುಂಬಾ ಮುಖ್ಯವಾದ ವಿಷಯ. ಯಾಕಂದ್ರೆ ಇವತ್ತು ನಾವು ಬ್ಯೂಟಿ ಬಗ್ಗೆ ಮಾತಾಡೋದ್ರಿಂದ ಇದೊಂದು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಮಿಸ್ಕಾನ್ಸೆಪ್ಷನ್. ಅಂದ್ರೆ ಬೆಳ್ಳಗಿದ್ರೆ ಸುಂದರವಾಗಿರ್ತಾರೆ ಅಂತ. ಅದು ತುಂಬಾ ತಪ್ಪು. ಆಕ್ಚುಲಿ ನಾವು ಬೆಳ್ಳಗಿರೋದು ಇಂಪಾರ್ಟೆಂಟ್ ಅಲ್ಲ, ಕಪ್ಪಗಿರೋದು. ಯಾಕೆಂದ್ರೆ ನಮ್ಮ ದೇವರೇ ಕಪ್ಪು, ಕೃಷ್ಣ ಕಪ್ಪು. ಕೃಷ್ಣ ಇರಲಿ, ದ್ರೌಪದಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ದ್ರೌಪದಿಗೂ ಇನ್ನೊಂದು ಹೆಸರು ಕೃಷ್ಣ ಅಂತ ಕರೀತಾರೆ. ಅಂದ್ರೆ ಈಗ ನಾವು ನೋಡೋ ಸೀರಿಯಲ್ ಎಲ್ಲ ದ್ರೌಪದಿ ಬೆಳ್ಳಗೆ ಒಳ್ಳೆ ಮಾಡೆಲ್ ತರ ಇರೋರ್ನೇ ಕರ್ಕೊಂಡು ಬರ್ತಾರೆ, ಆದ್ರೆ ದ್ರೌಪದಿ ಕಪ್ಪು. ಹಾಗಾಗಿ ಕಪ್ಪೇ ಸೌಂದರ್ಯ ಅಂತ. ಆ ಕಪ್ಪಿನಲ್ಲಿರೋ ಸೌಂದರ್ಯ, ಬಿಳಿ ಅಂದರೆ ಬಿಳಿಸ್ಕೊಂಡಿರೋದು. ಇದು ಅದೇನಂದರೆ ನಮಗೊಂಥರ ಈ ಫಾರಿನರ್ಸ್ ನಮ್ಮನ್ನು ರೋಲ್ ಮಾಡೋದಾಗಿಂದ ನಮಗೆ ಯಾಕೆಂದರೆ ಎಲ್ಲಿ ಜಾಸ್ತಿ ಕಪ್ಪವರು ಇರ್ತಾರೆ ಅವ್ರಿಗೆ ಬಿಳಿ ಇಷ್ಟ, ಎಲ್ಲಿ ಬಿಳಿ ಇರ್ತಾರೆ ಅವ್ರಿಗೆ ಕಪ್ಪು ಇಷ್ಟ. ಬಟ್ ಅದು ಇಷ್ಟದ ಪ್ರಶ್ನೆ ಅಲ್ಲ. ಇದು ನಮ್ಮ ಮುಖ್ಯವಾಗಿ ಬೇಕಾಗಿರೋದು ಸೌಂದರ್ಯನೇ ಬೇರೆ, ಕಲರ್ ಬೇರೆ ಅನ್ನೋದು ಅಲ್ವಾ? ಹೌದು. ಈಗ ಸೌಂದರ್ಯ ಮತ್ತು ಬಣ್ಣದ ಒಂದು ಕಂಪ್ಯಾರಿಸನ್ ನಾವು ನೋಡೋದಾದರೆ, ಬಣ್ಣ ಅಂತ ಹೇಳಿದ್ರೆ ಈಗ ನೀವು ವೈಟ್ ಅಂತ ಹೇಳಿದ್ರೆ, ವೈಟ್ ಯೂಶಲಿ ರಿಫ್ಲೆಕ್ಟ್ಸ್ ಕಲರ್ಸ್, ಅಂದರೆ ರಿಫ್ಲೆಕ್ಟ್ ಮಾಡುತ್ತೆ. ಆದರೆ ಕಪ್ಪುಗಿರುವಂಥದ್ದು ಅಥವಾ ಸ್ವಲ್ಪ ಇದಾಗಿರೋದು ಅಂದರೆ ಡಾರ್ಕರ್ ಶೇಡ್ಸ್ ಏನು ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಅದಕ್ಕೆ ನಾವು ಒಂದು ಪದ ಬಳಸಿದ್ವಿ, ಅಂದರೆ ನೀವು ಪ್ರೆಸೆಂಟಬಲ್ ಆಗಿರಬೇಕು ಅಂತ. ಪ್ರೆಸೆಂಟಬಲ್ ಆಗಿರೋದು ಯಾತಕ್ಕೆ? ಯಾರು ನಮ್ಮನ್ನು ನೋಡಲಿ ಅಂತ, ಅಥವಾ ನಮ್ಮ ಇರುವಿಕೆಯಿಂದ ಅವರು ಆಕರ್ಷಿತ ಆಗಲಿ ಅಂತ. ಹಾಗಾಗಿ ಕೃಷ್ಣನ ಹೆಸರೇ
ಆ ಥರ ಇರೋವಂಥದ್ದು. ಕೃಷ್ಣ ಅಂದರೆ ಆಕರ್ಷಯತಿ ಇತಿ ಕೃಷ್ಣ. ಈಗ ನಾವು ಬ್ಲ್ಯಾಕ್ ಬೋರ್ಡ್ಗೆ ಕೃಷ್ಣ ಫಲಕ ಅಂತ ಹೇಳ್ತೀವಿ, ಯಾಕೆಂದರೆ ಅದು ಕಪ್ಪು. ಅಂದರೆ ಆಕರ್ಷಯತಿ ಅಂದರೆ ಯಾವುದು ಕರ್ಷಣ ಮಾಡುತ್ತೋ, ಅಂದರೆ ಆಕರ್ಷಣ ಮಾಡುತ್ತೋ ಅದು ಕೃಷ್ಣ. ಹಾಗಾಗಿ ನಾವು ಪ್ರೆಸೆಂಟೇಬಲ್ ಆಗಿರಬೇಕು ಅಂದ್ರೆ ಏನರ್ಥ, ನಾವು ಇನ್ನೊಬ್ಬರಿಗೆ ಅಟ್ರಾಕ್ಟಿವ್ ಆಗಿರಬೇಕು. ಈಗ ನೋಡಿ, ನೀವು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮದು ವೈಟ್ ಕೋಟು, ಆಲ್ಮೋಸ್ಟ್ ಒಂದು ಕ್ರೀಮ್ ಕಲರ್ ಕೋಟು, ಇದು ನೋಡಿ ಬ್ಲ್ಯಾಕ್ ಕಲರ್ ಕೋಟು. ಹಾಗಾಗಿ ಈ ಬ್ಲ್ಯಾಕ್ ಎದ್ದು ಕಾಣುತ್ತೆ. ನೀವೀಗ ಅಲ್ಲಿ ಟಿವಿನಲ್ಲಿ ನೋಡಿದ್ರೆ, ಯೂಟ್ಯೂಬ್ ಚಾನಲಲ್ಲಿ ಎದ್ದು ಕಾಣುತ್ತೆ ಬ್ಲ್ಯಾಕ್ ಎಲ್ಲಾದ್ರೂ. ಅದೇ ಥರ ವೈಟು ಅಷ್ಟೇ ಚೆನ್ನಾಗಿ ಎದ್ದು ಕಾಣುತ್ತೆ. ಆದರೆ ಬ್ಲ್ಯಾಕ್ ಹಿಡಿಯೋ ಅಷ್ಟು ವೈಟ್ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹೌದು, ಅದು ಇನ್ನೂ ಹೆಚ್ಚು ಕಾಣಿಸುತ್ತೆ ಬ್ಲ್ಯಾಕು. ಇಡೀ ವೈಟಲ್ಲಿ ಒಂದು ಸಣ್ಣ ಚುಕ್ಕೆ ಇಟ್ಟರು ಕೂಡ ಆ ಚುಕ್ಕೆನೇ ಕಾಣುತ್ತೆ ಹೊರತು ವೈಟ್ ಕಾಣಲ್ಲ. ಹೌದು, ಹಾಗಾಗಿ ಬೆಳ್ಳಿಗಿರೋರಿಗೆ ತುಂಬ ಜಾಸ್ತಿ ಕೇರ್ ಮಾಡಬೇಕಾಗತ್ತೆ, ಅದೇ ಕಪ್ಪಗಿರೋರು ತುಂಬ ಮಾಡಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಅದೇ ನಾವು ಹೇಳ್ತಾ ಇದ್ವಿ, ಆಕರ್ಷಯತಿ ಅಂದರೆ ಆಕರ್ಷಣೆ ಜಾಸ್ತಿ ಇರುವಂಥದ್ದು ಕಪ್ಪಲ್ಲೇ. ಆದರೆ ನಾವು ಈ ಒಂದು ಏನು ಪದ ಇದೆ, ಈ ಪ್ರೆಸೆಂಟೇಬಲ್ ಆಗಿರಬೇಕು ಅಂಥದ್ದನ್ನು, ಅದನ್ನು ನಾವು ತಗೊಳ್ಬೇಕು. ಮತ್ತು ಇದಕ್ಕೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಅಥವಾ ಆಯುರ್ವೇದದಲ್ಲಿ ಇದಕ್ಕೆ ಏನಾದ್ರು ಈ ಪ್ರೆಸೆಂಟಬಿಲಿಟಿನಲ್ಲಿ ಏನಾರು ತೊಂದರೆ ಆದರೆ, ಅಂದರೆ ಇಂಬ್ಯಾಲೆನ್ಸ್ ಇದ್ದರೆ, ಆವಾಗ ಅದಕ್ಕೆ ಏನಾದ್ರು ಚಿಕಿತ್ಸೆ ಇದೆಯಾ ಎನ್ನುವಂಥದ್ದು ಪ್ರಶ್ನೆ ಖಂಡಿತವಾಗೂ ಇದೆ. ಯಾಕೆಂತ ಹೇಳಿದ್ರೆ, ನಾವು ಪೌರಾಣಿಕವಾಗಿ ನೋಡಿದ್ರು ಅಥವಾ ಇತಿಹಾಸದಲ್ಲಿ ನೋಡಿದ್ರೂ ಎಲ್ಲ ಕಡೆ ಈ ಸೌಂದರ್ಯಕ್ಕೆ ಬಹಳ ಮಹತ್ವ ಇದೆ. ಜೊತೆಗೆ ಆಯುರ್ವೇದದಲ್ಲಿ ಇದಕ್ಕೆ ಸೌಂದರ್ಯ ಚಿಕಿತ್ಸೆ ಎನ್ನುವಂತಹ ಒಂದಷ್ಟು ಭಾಗಗಳು ಕೂಡ ಸಾಕಷ್ಟು ಗ್ರಂಥಗಳಲ್ಲೂ ಕೂಡ ಇದೆ. ಒಂದು ಹರಮೇಖಲಾ ಅಂತ ಒಂದು ಗ್ರಂಥ ಇದೆ, ಮಹಾದೇವದೇವ ಅನ್ನೋ ಬರೆದಿರುವಂಥದ್ದು. ಅದರಲ್ಲಿ ಈ ಎಲ್ಲ ಈ ಕಾಸ್ಮೆಟಾಲಜಿ ರಿಲೇಟೆಡ್, ನೀವು ಯಾವುದೋ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತಲೇ ಈಗ ಏನು ಬಂದಿದೆ, ಅಥವಾ ಈ ಬ್ರೆಸ್ಟ್ ಎನ್ಹಾನ್ಸ್ಮೆಂಟ್ ಇರಬಹುದು, ಇಂಥವೆಲ್ಲ ಅದರಲ್ಲಿ ಹೇಳಿದ್ದಾರೆ. ಅಂದರೆ 9ನೇ ಶತಮಾನದಲ್ಲಿ ಇರುವಂತಹ ಸರಿ ಮಾಡುವಂಥದ್ದು. ಅಥವಾ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ನಾವು ಇದರಲ್ಲಿ ನೋಡಿದ್ರೆ, ಸುಶ್ರುತ ಸಂಹಿತನಲ್ಲಿ ಫಸ್ಟ್ ಟೈಮ್ ಅದನ್ನ ಮಾಡಿದ್ರಲ್ಲ, ಅದು ಕೂಡ ಈ ನೇಸಲ್ ರೀಕನ್ಸ್ಟ್ರಕ್ಷನ್ಸ್, ಅದು ಕೂಡ ನಮ್ಮ ಆಚಾರ್ಯ ಸುಶ್ರುತರು ಹೇಳಿರುವಂಥದ್ದು 5000 ವರ್ಷದ ಹಿಂದೆ. ಸೊ ದಟ್ ಆಲ್ಸೋ ವಾಸ್ ಫಾರ್ ಎ ಕಾಸ್ಮೆಟಿಕಲ್ ಪರ್ಪಸ್. ಯಾಕೆಂದರೆ ಅವಾಗ ಪನಿಷ್ಮೆಂಟ್ಸ್ ಕೊಡ್ಬೇಕಾದ್ರೆ ಮೂಗನ್ನ ಕಟ್ ಮಾಡಿಬಿಡ್ತಾ ಇದ್ರು. ಆವಾಗ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೇಕಾಗಿದ್ದು. ಅಂದರೆ ಅದು ಈ ಭಾಗ ಏನು ಬೇಕೇ ಬೇಕು ಅಂತಿಲ್ಲ, ನೀವು ಹಾಗೆ ಅದಿಲ್ದೇನೂ ಉಸಿರಾಡಬಹುದು. ಆದರೆ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ದಿದ್ದು ಇಟ್ ವಾಸ್ ಅ ಕಾಸ್ಮೆಟಿಕ್ ಸರ್ಜರಿ, ಲುಕ್ ಚೆನ್ನಾಗಿ ಪ್ರೆಸೆಂಟಬಲ್ ಆಗಿರಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಸರ್ಜರಿ ಇರಬಹುದು, ಅಥವಾ ಔಷಧೀಯ ಉಪಚಾರಗಳಿರಬಹುದು, ಅಥವಾ ಸೌಂದರ್ಯ ವರ್ಧಕವಾದಂತಹ ಸಾಧನಗಳಿರಬಹುದು, ಇವೆಲ್ಲವೂ ಆಯುರ್ವೇದದಲ್ಲಿ ಹೇರಳವಾಗಿದೆ. ಅಂದರೆ ನೀವು ನೋಡಿರ್ಬೋದು, ಗಂಧಮಾನ್ಯ ಅನುಲೇಪನಂ ಅಂತ ಹೇಳ್ತೀವಿ. ಅಂದರೆ ದೇವ್ರಿಗೆ ಕೂಡ ನಾವು ಇದು ಮಾಡಬೇಕಾದ್ರೆ ಗಂಧ, ಮಾಲ, ಅನುಲೇಪನ ಇವೆಲ್ಲ ಮಾಡ್ತೀವಿ. ಯಾಕೆ ಅಂದರೆ ಇವೆಲ್ಲವೂ ನಮ್ಮ ಶರೀರಕ್ಕೂ ಅನ್ವಯಿಸುತ್ತದೆ. ಹಾಗಾಗಿ ನಾವು ನೋಡಿರ್ಬೋದು, ನಾವು ಗಂಧ ಹಚ್ಕೊಳ್ಳೋದಿರಬಹುದು, ರಿಲಿಜಿಯಸ್ ಅಂತ ಅನ್ಕೊಂತೀವಿ, ಆದರೆ ಅದು ಸೌಂದರ್ಯವರ್ಧಕ ಸಾಧನಗಳು ಹೌದು. ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಮತ್ತು ನಮ್ಮ ಸಂಪ್ರದಾಯಗಳಲ್ಲಿ ಅದಾಗಲೇ ಅದು ಹಾಸುಹೊಕ್ಕಾಗಿ ಹೋಗ್ಬಿಟ್ಟಿದೆ. ಅಂದರೆ ಎಲ್ಲ ಕಡೆ ಸೌಂದರ್ಯದ ಎಲ್ಲ ಭಾಗಗಳು, ಪರಿಕರಗಳು ನಮ್ಮ ಆಯುರ್ವೇದದಲ್ಲೂ ಇದೆ. ಜೊತೆಗೆ ನಮ್ಮ ದೈನಂದಿನ ಚಟುವಟಿಕೆಗಳ ಅಥವಾ ದೈನಂದಿನ ಏನು ದಿನಚರ್ಯೆ ಇದೆ, ಅದರಲ್ಲಿ ಸೌಂದರ್ಯದ ಎಲ್ಲ ಅಂಶಗಳು ಅದರಲ್ಲಿ ಬರುತ್ತೆ.